ಒಬ್ಬ ಸೇವಕ ನಿಮ್ಮ ಸಂಗಡ ಬಹಳ ಮಾತನಾಡುತ್ತಾನೆ, ಬಹಳ ಸಮಯವನ್ನು ಕಳೆಯುತ್ತಾನೆ, ಆದರೆ ನಿಮ್ಮ ಜೀವಿತದಲ್ಲಿರುವಂಥ ತಪ್ಪುಗಳ ವಿಷಯವಾಗಿ ಏನೂ ಹೇಳುತ್ತಿಲ್ಲ. ನಿಮ್ಮ ಜೀವಿತದಲ್ಲಿ ಪಾಪ ಇದೆ ಎಂಬುದಾಗಿ ತಿಳಿದು ಕೂಡ ಅದನ್ನು ಖಂಡಿಸುತ್ತಿಲ್ಲ, ಎಚ್ಚರಿಸುತ್ತಿಲ್ಲ ಅಂದರೆ ಆ ವ್ಯಕ್ತಿ ನಿಮ್ಮ ಸಂಗಡ ಇರುವಂಥದ್ದು ತನ್ನ ಲಾಭಕ್ಕೋಸ್ಕರ. ನಿಮ್ಮಿಂದ ಏನೋ ಒಂದು ಲಾಭ ಸಿಗುತ್ತಾ ಇದೆ, ಅದಕ್ಕೆ ನಿಮ್ಮ ಸಂಗಡ ಇದ್ದಾನೆ. ನಿಮ್ಮ ಆತ್ಮದ ವಿಷಯವಾಗಿ ಅವನಿಗೆ ಯಾವುದೇ ಕಾಳಜಿ ಇಲ್ಲ. ಆತ್ಮಗಳ ವಿಷಯವಾಗಿ ಕಾಳಜಿ ಇಲ್ಲದಿರುವವನು ಸೇವಕನೇ ಅಲ್ಲ. ಇಹಲೋಕದ ಲಾಭಕ್ಕೋಸ್ಕರ ಸೇವಕನ ವೇಷವನ್ನು ಹಾಕಿಕೊಂಡಿದ್ದಾನೆ ಅಷ್ಟೇ. ಪರಲೋಕ ರಾಜ್ಯಕ್ಕೆ ಜನಗಳನ್ನ, ಆತ್ಮಗಳನ್ನ ಸಿದ್ಧ ಮಾಡುವುದೇ ಸೇವಕರ ಕೆಲಸ. ಹಾಗೆ ಸಿದ್ಧವಾಗುವುದೇ ದೇವಜನರ ಕೆಲಸ. ಇದೆರಡು ಸರಿಯಾಗಿ ನಡೆಯಬೇಕು. ನಡೆಯದೇ ಇದ್ದರೆ ಸೈತಾನನಿಗೆ ಆಸ್ಪದವಾಗುತ್ತದೆ, ಅದರ ಅಂತ್ಯ ನರಕ. ಎಚ್ಚರಿಕೆಯಿಂದ ಇರಿ. ದೇವರ ರಾಜ್ಯಕ್ಕಾಗಿ ಸಿದ್ಧವಾಗಿ ದೇವರು ನಿಮ್ಮನ್ನು ಆಶೀರ್ವದಿಸಲಿ.